ನಾನಿವತ್ತು ನಮ್ಮ ಮನೇಲಿ ಇವತ್ತು ಹಬ್ಬ ಮಾಡ್ತಿದ್ದಾರೆ. ಪಿತೃಪಕ್ಷದ ಹಬ್ಬ ಅಂದರೆ ಹಿರಿಕರಿಗೆ ಧೂಪಾಕ ಅಂತ ಹಬ್ಬ. ವರ್ಷಕ್ಕೊಂದ್ಸತಿ ಹಿರಿಕರು ಪೂಜೆ ಮಾಡ್ತಿರಲ್ವ, ಅದೇ ಹಿರಿಕ ಪಿತೃಪಕ್ಷ. ನಾವಿವತ್ತು ಯಾರ್ಯಾರಿಗೆ ಧೂಪ ಹಾಕ್ತಾಯಿದ್ದೀರಿ ಅಂದರೆ ನಮ್ಮ ತಾತಂಗೆ, ಅವ್ರ ಅಜ್ಜಿಗೆ, ಆಲ್ಮೋಸ್ಟ್ ಇಡೀ ಫ್ಯಾಮಿಲಿಗೆ ಹಾಕ್ತಾಯಿದ್ದಾರೆ ಅನಿಸುತ್ತೆ. ನಮ್ಮ ಕಡೆ ಪಿತೃಪಕ್ಷದಲ್ಲಿ ನಾವು ಸ್ವೀಟ್ ಮಾಡೋದಿಲ್ಲ, ಹೆಚ್ಚಾಗಿ ಖಾರನೇ ನಾವು ಮಾಡೋದು. ಹಾಗಾಗಿ ಬೆಳಗ್ಗೆನೇ ಚಿಕನ್ನು ಮಟನ್ ಎಲ್ಲ ತೊಗೊಬಂದ್ಬಿಟ್ಟಿದ್ದಾರೆ. ಮಸಾಲೆಗೆಲ್ಲ ಹಾಕ್ಕೊಂಡು ಅಡುಗೆಗಳನ್ನೆಲ್ಲ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ರಿ. ನಾವು ಯೂಶ್ವಲಿ ಯಾವಾಗಲೂ ನಾವು ಮಂಗಳವಾರ ಆ ರೀತಿ ಹಬ್ಬ ಮಾಡ್ತಾಯಿದ್ರಿ. ಮಂಗಳವಾರ ಹಬ್ಬ ಮಾಡಿ ಬುಧವಾರ ಎಡೆ ಎತ್ತಿಕ ಥರ ಮಾಡ್ತಾಯಿದ್ರಿ. ಬಟ್ ಈ ವರ್ಷ ಮಂಗಳವಾರ ಯಾಕೋ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋದ್ರಿಂದ ಸಂಡೇನೇ ನಾವು ಇವತ್ತು ಬೆಳಗ್ಗೆ ಬೇಗನೆ ಮಾಡಿ ಈವ್ನಿಂಗ್ ಅಷ್ಟೊತ್ತಿಗೆ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ಬೇಗೆಲ್ಲ ಶುರು ಮಾಡ್ಕೊಂಡಿದ್ದೀರಿ. ಅಮ್ಮ ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಅಡುಗೆ ಎಲ್ಲ ನಾನು ಮುಗಿಸಿದ್ರಿ. ಮತ್ತು ಇದೇ ಥರ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾವು ಇದರಲ್ಲಿ ಸ್ವೀಟ್ ಅನ್ನೋದೇನಿದ್ರು ಸ್ವಲ್ಪ ಹೊರಗಡೆಯಿಂದಲೇ ತೊಗೊಬಂದು ಇಟ್ಬಿಡ್ತೀರಿ. ಇನ್ನು ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡೋದಕ್ಕೆ ಸ್ವಲ್ಪ ರಿಸ್ಕು ಆಗ್ಬಿಡುತ್ತೆ ಪೂಜೆ ಟೈಮ್ ಅಷ್ಟೊತ್ತಿಗೆ. ಯಾಕೆಂದರೆ 12 ಗಂಟೆಯಿಂದ 1:30ವರೆಗೂ ಯಮಗಂಡಗಾಲ ಇತ್ತು. ಹಾಗಾಗಿ ಅಷ್ಟು ಒಳಗಡೆ ನಾವು ಪೂಜೆ ಮಾಡಿಬಿಡ್ಬೇಕು ಅಂತ ಸ್ವಲ್ಪ ಎಲ್ಲ ಅವಸರವಾಗೇ ಮಾಡಿದ್ರಿ. ಹಾಗಾಗಿ ನಾವು ವೆಜ್ಜು ಅಂತ ಏನು ಮಾಡೋಕ್ಕೋಗಲ್ಲ. ವೆಜ್ ಅನ್ನೋದೆಲ್ಲನೂ ಸ್ವೀಟು ಕಜಾಯ ಆ ಥರದ್ದೆಲ್ಲನೂ ನಾವು ಸ್ವೀಟೆಲ್ಲನೂ ಬೇಕ್ರಿಯಿಂದಲೇ ತೊಗೊಬಂದಿಟ್ಬಿಟ್ರಿ. ಬರೀ ನಾನ್ ವೆಜ್ ಮಾತ್ರನೇ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ತಾತ. ತುಂಬ ಹಳೆ ಫೋಟೋ. ಇವು ನಮ್ಮ ತಾಯಿ. ನೀವು ಇದೇ ಥರ ಮಾಡ್ತೀರಾ ಇಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ? ಕೆಲವರು 2-3 ಎಲೆಗಳಲ್ಲಿ ಇಡ್ತಾರೆ ಎಡೆ ಥರ. ಬಟ್ ನಾವು ಒಂದೇ ಎಲೆಯಲ್ಲೇ ಇಡೋದು. ಒಂದರಲ್ಲಿ ಫ್ರೂಟ್ಸು, ಒಂದರಲ್ಲಿ ಸ್ವೀಟು, ಒಂದರಲ್ಲಿ ನಾವು ಮನೇಲಿ ಏನು ಪ್ರಿಪೇರ್ ಮಾಡಿದ್ದೀರಿ ಆ ಅಡುಗೆ ಇಡ್ತೀರಿ. ಅವ್ರಿಗೋಸ್ಕರ ಬಟ್ಟೆಗಳೆಲ್ಲ ತೊಗೊಬಂದಿಟ್ಟು ಉಡ್ದಾರದಿಂದ ಇಟ್ಟು ಇದು ಮಾಡ್ತೀರಿ. ಇವರೇ ನೋಡಿ ನಮ್ಮ ಅಜ್ಜಿ. ಅವ್ರಿಗೆ ಫೋಟೋ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ದುಡ್ಡು ಬೇರೆ ಇಡ್ತಾಯಿದ್ದಾರೆ ನಮ್ಮ ಅಜ್ಜಿ. ಅದಕ್ಕೆ ಏನು ನಿಮ್ಮ ಅಪ್ಪನ ದುಡ್ಡು ಇಡಲಿಲ್ಲ ಅಂದರೆ ಆಗಲ್ಲ ಅಂತ ಬೇರೆ ಒಂದಷ್ಟು ಡೈಲಾಗ್ಗಳು ಹೊಡಿತಾಯಿದ್ರು. ನೋಡಿ ಈ ಥರ ಎಲ್ಲ ಸ್ವೀಟ್ನ ಹೊರಗಡೆಯಿಂದನೇ ತೊಗೊಬಂದು ಇಟ್ಬಿಡ್ತೀರಿ. ಮನೇಲಿ ಸ್ವೀಟ್ ಅಷ್ಟು ಮಾಡೋಕ್ಕಾಗೋದಿಲ್ಲ. ಅಂದರೆ ನಾವು ಎಲ್ಲದಕ್ಕೂ ನಾವು ಖಾರನೇ ಯೂಸ್ ಮಾಡೋದು. ಹಾಗಾಗಿ ಸ್ವಲ್ಪ ನಮ್ಮ ಕಡೆ ಸ್ವೀಟ್ ಕಮ್ಮಿ. ನನ್ನ ಮಗಳೇನೋ ಸೌಂಡ್ ಮಾಡ್ತಿದ್ದಾಳೆ. ನಮ್ಮಮ್ಮನ ಪೂಜೆ ಮಾಡಬೇಕಾದ್ರೆ ತುಂಬ ಶಿಸ್ತಾಗಿರಬೇಕು, ಏನೂ ಮಾತಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಕೇಳಿದ್ನೆಲ್ಲ ಕೊಟ್ಕೊಂಡು ಹೆಲ್ಪ್ ಮಾಡ್ಕೊಂಡಿದ್ರೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಹಾಗಾಗಿ ಈಗ ಫೈನಲಿ ಪೂಜೆಗೆಲ್ಲ ರೆಡಿ ಆಯಿತು. ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಅಜ್ಜಿಗೂ ಆ ಥರ. ಇನ್ನೊಂದೇನು ಅಂತಂದರೆ ಇವತ್ತು ನಮ್ಮ ದೊಡ್ಡಮ್ಮ ಮನೇಲೂ ಕೂಡ ಹಬ್ಬ ಅವರು ಇವತ್ತೇ ಇಟ್ಕೊಂಡಿದ್ದಾರೆ. ಅಜ್ಜಿ ಅಲ್ಲಿಗೂ ಹೋಗ್ಬೇಕಲ್ವ, ಹಂಗಾಗಿ ತುಂಬಾ ಅವಸರ ಮಾಡ್ತಾಯಿದ್ರು. ನೋಡಿ ನಮ್ಮ ಅಜ್ಜಿ ಹಿಂಗಂದರೆ ಹೆಂಗೆ ಪೂಜೆ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಪೂಜೆ ಮಾಡ್ತಾರೆ. ಇವರೇ ಫ್ರೆಂಡ್ಸ್ ನಮ್ಮ ಅಜ್ಜಿ, ನಮ್ಮ ತಾಯಿಯ ತಾಯಿ. ಏನಾದರೂ ಅವ್ರು ಪೂಜೆ ಮಾಡಿದ್ರೇ ಅಲ್ವಾ ಸಮಾಧಾನ. ಹಾಗಾಗಿ ಹಿಂಗೆ ಇಷ್ಟ ಬರುತ್ತೆ ಮಾಡಿ ಅಂತ ಬಿಟ್ಬಿಡೋದು. ಫೈನಲಿ ಪೂಜೆ ಎಲ್ಲ ಆಯಿತು. ಈಗ ಮನೇಲಿರೋ ಒಬ್ಬರೊಬ್ಬರೇ ಎಲ್ಲ ಮೆಂಬರ್ಸು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದಾರೆ. ನಿಮ್ಮ ಮನೇಲಿ ಯಾವಾಗ ಮಾಡ್ತೀರಾ ಹಬ್ಬಗಳನ್ನ? ಪಿತೃಪಕ್ಷದಲ್ಲಿ ನಾವು ಯೂಶ್ವಲಿ ಮೊದಲೆಲ್ಲ ತುಂಬ ಲೇಟಾಗೆ ಮಾಡ್ತಾಯಿದ್ರಿ. ಪಿತೃಪಕ್ಷ ಅನ್ನೋದು ಅಷ್ಟು ಇದರಲ್ಲಿ ಇರ್ತಿರ್ಲಿಲ್ಲ. ದಸರಾಗೆಲ್ಲ ಮಾಡ್ತಾಯಿದ್ರಿ, ನವರಾತ್ರಿಗಳಲ್ಲೂ ಮಾಡ್ತಾಯಿದ್ರಿ. ಪಿತೃಪಕ್ಷದಿಂದ ದಸರಾದವರೆಗೂ ನಾವು ಹಬ್ಬ ಮಾಡ್ತಾಯಿದ್ರಿ. ಬಟ್ ಇವಾಗ ಅದೇನೋ ಪಿತೃಪಕ್ಷದಲ್ಲೇ ಮಾಡಬೇಕು, ಈಗ ಪೌರ್ಣಮಿಯಿಂದ ಅಮಾವಾಸ್ಯೆ ಒಳಗಡೆನೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಾಡ್ತೀರಿ. ಬಟ್ ನಮ್ಮ ಮನೇಲಿ ಇವಾಗ ವಾರದಲ್ಲಿ 4 ಡೇಸ್ ತಿನ್ನೋದೇ ಇಲ್ಲ ನಾವು ನಾನ್ ವೆಜ್ಜು. 3 ಡೇಸ್ ಓನ್ಲಿ ಅಷ್ಟು ತಿನ್ನೋದು. ಹಾಗಾಗಿ ನಮಗೆ ವಾರಗಳೇ ಸೆಟ್ ಆಗೋದಿಲ್ಲ ಪೂಜೆ ಮಾಡೋದಕ್ಕೆ. ಹಾಗಾಗಿ ಇವತ್ತು ಮಂಗಳವಾರ ಓಕೆ ಆಗಿತ್ತು, ಬಟ್ ಏನೇನೋ ಪ್ರಾಬ್ಲಮ್ ಇದೆ. ಹಾಗಾಗಿ ಅವತ್ತಿನ ದಿನ ಬೇಡ ಅಂತಂದ್ಬಿಟ್ಟು ಭಾನುವಾರನೇ ಇಟ್ಕೊಂಡ್ರು. ನನ್ನ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ. ತುಂಬ ಡೀಪಾಗೇನೋ ಕೇಳ್ತಾ ಇದ್ದಾಳೆ. ಫೈನಲಿ ನನ್ನ ತಮ್ಮ ಬಂದ. ನನಗೂ ಬೈತಾ ಇದ್ದ, ನನಗೆ ಇದನ್ನೆಲ್ಲ ಏನಕ್ಕೆ ವೀಡಿಯೋ ಮಾಡ್ತಿದ್ದೀಯಾ ನೀನು ಅಂತಂದ್ಬಿಟ್ಟು. ಫೈನಲಿ ಬಂದ, ಪೂಜೆ ಮಾಡ್ದೆ. ಅವನು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಅವನ ವೀಡಿಯೋನೂ ಮಾಡಿದೆ. ಫೈನಲಿ ಎಲ್ಲದೂ ಆದಮೇಲೆ ಲಾಸ್ಟಲ್ಲಿ ನಾನು ಅದೇ ಪೂಜೆ ಮಾಡೋದಕ್ಕೆ ನಾನು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಪೂಜೆ ಮಾಡಿದೆ, ಸಾಂಬ್ರಾಣಿ ಹಾಕಿದೆ. ಇದೇ ಥರನೇ ಫ್ರೆಂಡ್ಸ್ ನಾವು ಪಿತೃಪಕ್ಷ ಮಾಡೋದು. ಈ ಸತಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ಈ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.